ಎಸ್ ನೋಡಿ, ಬಾಗಲಕೋಟೆ ಉಪಚುನಾವಣೆ ಸಮರ ಜೋರಾಗಿ ನಡೀತಾ ಇದೆ. ಮೇಟಿ ಕ್ಷೇತ್ರಕ್ಕಾಗಿ ಇದೀಗ ದೋಸ್ತಿ ಪಡೆಗಳು ಹಾಗೆ ಕೈಪಡೆ ತೆರೆಮೆರೆ ಕಸರತ್ತನ್ನ ನಡೆಸ್ತಾ ಇದೆ. ಈ ತೆರೆಮೆರೆಯಲ್ಲಿ ತೀವ್ರಗೊಂಡ್ತಾ ಇರುವಂತಹ ರಾಜಕೀಯ ಚಟುವಟಿಕೆಗಳು ಒಂದೊಂದಲ್ಲ. ಬಾಗಲಕೋಟೆ ಉಪಚುನಾವಣೆ ಸಮರ ನಡೀತಾ ಇದೆ. ಈ ಸಮರಕ್ಕೆ ಸಂಬಂಧಪಟ್ಟಂತೆ ಮೇಟಿ ಕ್ಷೇತ್ರಕ್ಕಾಗಿ ದೋಸ್ತಿ ಹಾಗೆ ಕೈಪಡೆ ತೆರೆಮೆರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದೆ. ಶತಾಯಗತಾಯ ಗೆಲ್ಲೋದಕ್ಕೆ ಎರಡು ಪಕ್ಷಗಳಿಂದಲೂ ಕೂಡ ರಣತಂತ್ರ ನಡೀತಾ ಇದೆ. ಬಾಗಲಕೋಟೆ ಕ್ಷೇತ್ರದ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಕಾಂಗ್ರೆಸ್ ನಾಯಕರಿಂದ ಬಿವೈ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಬಾಗಲಕೋಟೆ ಉಪ ಚುನಾವಣೆಯ ಸಮರ ಬಹು ಜೋರಾಗಿ ನಡೀತಾ ಇದೆ. ಈ ಸಮರದಲ್ಲಿ ಮೇಟಿ ಕ್ಷೇತ್ರಕ್ಕಾಗಿ ಅಂತಾನೆ ದೋಸ್ತಿಗಳು ಹಾಗೆ ಏನು ದೋಸ್ತಿ ಕೈಪಡೆ ಇವರಿಬ್ಬರೂ ಕೂಡ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲ ಅವರು, ಅವ್ರಿಗೆ ಗೊತ್ತಿಲ್ಲ ಇವರು. ತೆರೆಮರೆಯಲ್ಲಿ ತೀವ್ರಗೊಳ್ತಾ ಇದೆ ರಾಜಕೀಯ ಚಟುವಟಿಕೆಗಳು. ಶತಾಯಗತಾಯ ಗೆಲ್ಲುವುದಕ್ಕೆ ಎರಡೂ ಪಕ್ಷಗಳಿಂದ ರಣತಂತ್ರ ರೂಪಿಸಲಾಗ್ತಾ ಇದೆ. ಬಾಗಲಕೋಟೆ ಕ್ಷೇತ್ರ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಕಾಂಗ್ರೆಸ್ ನಾಯಕರಿಗೆ ಬಿವೈ ವಿಜಯೇಂದ್ರ ಸವಾಲ್ ಆಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಾವೇಶಗಳನ್ನ ನಡೆಸ್ತಾ ಇದ್ದಾರೆ. ಆದರೆ ಬಾಗಲಕೋಟೆ ಕ್ಷೇತ್ರ ಬಿಜೆಪಿನೇ ಬರೋದು ಅಂತ ದಿಟ್ಟವಾಗಿ ಹೇಳ್ತಾ ಇದ್ದಾರೆ ಬಿವೈ ವಿಜಯೇಂದ್ರ. ಕಾಂಗ್ರೆಸ್ ಅವರಿಗೆ ಸೆಡ್ ಹೊಡಿತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇದು ಬಾಗಲಕೋಟೆ ಉಪ ಚುನಾವಣೆ ಸಮರ ಸದ್ದಿಲ್ಲದೆ ಸಾರ್ತಾ ಇದೆ. ಮೇಟಿ ಕ್ಷೇತ್ರಕ್ಕಾಗಿ ಎಷ್ಟೆಲ್ಲ ಕಸರತ್ತನ್ನ ಮಾಡ್ತಾ ಇದೆ ಅಂತ ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇವೆರಡೂ ಕೂಡ ಒಂದು ತೆರೆಮರೆಯಲ್ಲಿ ಈ ಒಂದು ಚಟುವಟಿಕೆಗಳನ್ನ ಮಾಡ್ತಾ ಇದೆ, ರಾಜಕಾರಣವನ್ನ ಮಾಡ್ತಾ ಇದೆ. ಒಬ್ಬರಿಗೆ ಒಬ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧವಾಗಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಈ ಸಲ ನಮ್ದೇ ಕ್ಷೇತ್ರ ಬರೋದು ಅಂತ. ಅಂದ್ರೆ ನಮ್ಮದೇ ಒಂದು ಆಡಳಿತ ಬರುತ್ತೆ, ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿನೇ ಗೆಲ್ಲೋದು ಅಂತ ಓಪನ್ ಆಗಿ ಹೇಳಿದ್ದಾರೆ. ಜೊತೆಗೆ ನೋಡಿ, ಪೂಜೆ ಕೈಂಕರ್ಯಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಬಿವೈ ವಿಜಯೇಂದ್ರ ಅವರು. ಜೊತೆಗೆ ಒಂದು ಕಡೆ ಸಭೆ ಸಮಾರಂಭ ಕೂಡ ಹಮ್ಮಿಕೊಳ್ಳಲಾಗುತ್ತೆ. ಕಾಂಗ್ರೆಸ್ನವರು ಒಂದು ಕಡೆ ಸಭೆ ಸಮಾರಂಭವನ್ನ ಮಾಡ್ಕೊಂಡು ನಾವು ಅದ್ ಮಾಡಿದೀವಿ, ಇದು ಮಾಡ್ತೀವಿ, ಮುಂದಕ್ಕೆ ನಿಮಗೆ ಮೂಲಭೂತ ಸೌಕರ್ಯವನ್ನ ಒದಗಿಸ್ಕೊಡ್ತೇವೆ ಅಂತ. ಇರೋ ಸೌಕರ್ಯವನ್ನೇ ಒದಗಿಸಿ ಯಾರು ಕೊಡ್ತಾ ಇಲ್ಲ, ಆದ್ರೆ ಹೇಳೋದಕ್ಕೆ ಮಾತ್ರ ರಾಜಕಾರಣಿಗಳು ಒದಗಿಸ್ಕೊಡ್ತೀನಿ ಅಂತ. ಓಕೆ ಡನ್, ಒದಗಿಸಿ ಕೊಡ್ತಾರೆ. ಈ ಕಡೆ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಮುರುಗೇಶ್, ಇದೀಗ ಬಾಗಲಕೋಟೆ ಕ್ಷೇತ್ರ ಬಿಜೆಪಿ ಸೆಡ್ ಹೊಡೆಯುತ್ತೆ ಅನ್ನೋದನ್ನ ಬಿವೈ ವಿಜಯೇಂದ್ರ ಹೇಳಿಕೆ ಕೊಡ್ತಾ ಇದ್ದಾರೆ ಓಪನ್ ಆಗಿ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಇಂಚರ ಬಾಗಲಕೋಟೆಯಲ್ಲಿ ಈಗಾಗಲೇ ಉಪಚುನಾವಣೆ ಕಾವು ಈಗಾಗಲೇ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿ ಕೂಡ ಈಗ ರಾಜಕೀಯ ಒಂದು ತೀವ್ರ ಚಟುವಟಿಕೆ ಆರಂಭ ಆಗಿದೆ ಅಂತ ಹೇಳ್ಬೋದು. ಮತ್ತು ಎರಡೂ ಪಕ್ಷದಲ್ಲಿ ಕೂಡ ಶತಾಯಗತಾಯ ಗೆಲ್ಲೋದಕ್ಕೆ ಒಂದು ನಾನಾ ರಣತಂತ್ರವನ್ನ ಎಣಿತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಯಾಗಿ ಇವತ್ತು ವಿಜೇಂದ್ರ ಅವರು ಕೂಡ ಏನು ದಾವಣಗೆರೆ ಆಗಿರ್ಬೋದು ಮತ್ತು ಬಾಗಲಕೋಟೆಯಲ್ಲಿ ಎರಡೂ ಉಪಚುನಾವಣೆಯಲ್ಲಿ ಏನು ಸಿಎಂ ಹಾಗೂ ಡಿಸಿಎಂ ಬಂದ್ರು ಕೂಡ ನಾವು ಗೆದ್ದೇ ಗೆಲ್ಲುತ್ತೇವೆ ಅನ್ನೋ ಒಂದು ರೀತಿಯನ್ನ ಮಾತನ್ನ ಹೇಳುವುದರ ಮುಖಾಂತರ ಎರಡೂ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿ ಕಾಂಗ್ರೆಸ್ಸಿಗರಿಗೆ ಒಂದು ಸವಾಲ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಬಿಜೆಪಿಯಲ್ಲಿ ಒಂದು ಭಿನ್ನಮತ ಇದೆ ಇರ್ತಕ್ಕಂತ ಏನು ಹಾಲಿ MLC ಆಗಿರ್ಬೋದು ಮತ್ತು ಮಾಜಿ ಏನು ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ್ ಮತ್ತು PH ಪೂಜಾರಿ ಅವರ ಪಕ್ಷದಲ್ಲೇ ಒಂದು ರೀತಿಯಾಗಿ ವೈಮನಸ್ಸು ಇರುವುದರಿಂದ ಸಾಕಷ್ಟು ರೀತಿಯಾಗಿ ಬಿಜೆಪಿ ಪಕ್ಷದಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದು ರೀತಿಯಾಗಿ ಇವತ್ತು ವಿಜೇಂದ್ರ ಅವರು ಅದನ್ನ ಆ ಇಬ್ಬರನ್ನ ಕರೆಸಿ ಒಂದು ಅದನ್ನ ಶಮನ ಮಾಡ್ತಾರ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಕೂಡ ಬಿಜೆಪಿ ಕಾರ್ಯಕರ್ತರಲ್ಲಿ ಇದೆ ಅಂತ ಹೇಳ್ಬೋದು. ಅದರ ಜೊತೆಯಾಗಿ ಈಗಾಗಲೇ ಮೇಟಿ ಕುಟುಂಬದಲ್ಲಿ ಕೂಡ ಏನು ಅವರ ಮೇಟಿಯವರ ನಿಧನ ನಂತರದಲ್ಲಿ ಕೂಡ ಈಗಾಗಲೇ ಮೇಟಿಯವರ ಪುತ್ರರಲ್ಲಿ ಮತ್ತು ಪುತ್ರಿಯರಲ್ಲಿ ಒಂದು ರೀತಿಯಾಗಿ ನನಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ರೀತಿಯಾಗಿ ಕುಟುಂಬದಲ್ಲೇ ಒಂದು ರೀತಿಯಾಗಿ ಪೈಪೋಟಿ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ಕುಟುಂಬದಲ್ಲಿ ಈಗಾಗಲೇ ಉಮೇಶ್ ಮೇಟಿ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ್ ಮೇಟಿಯಲ್ಲಿ ಇಬ್ಬರಲ್ಲಿ ನನಗೆ ಟಿಕೆಟ್ ಕೊಡಬೇಕು ಅನ್ನೋದು ಸಾಕಷ್ಟು ಅವರ ಒಂದು ಕಾಂಗ್ರೆಸ್ ಮುಖಂಡರಲ್ಲಿ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಮತ್ತು ಅದ್ರ ಜೊತೆಯಾಗಿ ಅವರ ಪುತ್ರಿಯರಾಗಿರ್ತಕ್ಕಂಥ ಬಾಯಕ್ಕ ಆಗಿರ್ಬೋದು ಮತ್ತು ಮಹಾದೇವಿ ನಮಗೆ ನಮ್ಮ ಇಬ್ಬರ ಮಕ್ಕಳಲ್ಲಿ ಇಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ಕೊಡಿ ಅನ್ನೋದು ಒಂದು ರೀತಿಯಾಗಿ ಅವ್ರದ ಮಾತಾಗಿದೆ. ಹೀಗಾಗಿ ಕುಟುಂಬದಲ್ಲೇ 4 ಜನರ ಮೇಟಿ ಅವರ ನಿಧನದಲ್ಲಿ 4 ಜನದಲ್ಲಿ ಒಂದು ರೀತಿಯಾಗಿ ಕುಟುಂಬದಲ್ಲಿ ಮತ್ತೆ ಅವರ ಕುಟುಂಬ ರಾಜಕಾರಣ ಉಂಟಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ರೀತಿಯಾಗಿ
ಫೆಬ್ರವರಿ 18ರಂದು ಈಗಾಗಲೇ ಬಾಗಲಕೋಟೆಗೆ ಕಾಂಗ್ರೆಸ್ ಒಂದು ಮುಖಂಡರು ಕೂಡ ಆಗಮಿಸಿ ಅವರನ್ನ ಏನು ಒಂದು 18ರಂದು ಕುಟುಂಬದವರನ್ನ ಒಂದು ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿಸಿಎಂ ಮತ್ತು ವಿವಿಧ ಏನು ಸಚಿವರ ಜೊತೆ ಬಂದು ಅದನ್ನ ಶಮನ ಮಾಡಲು ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ. ಹೀಗಾಗಿ ಎರಡೂ ಪಕ್ಷದಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ವೈಮನಸ್ಸು ಇರೋದ್ರಿಂದ ಈ ವೈಮನಸ್ಸು ಸರಿ ಹೋದ್ರೆ ಮಾತ್ರ ಅಲ್ಲಿ ಇರ್ತಕ್ಕಂತ ಪಕ್ಷದಲ್ಲಿ ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಹೋಗ್ಬೋದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಅಭ್ಯರ್ಥಿ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಒಂದು ಬಹಿರಂಗಗೊಳಿಸಿಲ್ಲ. ಹೀಗಾಗಿ 4 ಜನರಲ್ಲಿ ಒಬ್ಬರಿಗೆ ಮಾತ್ರ ಒಂದು ರೀತಿಯಾಗಿ ಮೇಟಿ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನು ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಒಂದು ರೀತಿಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ದಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಬಂಡಾಯ ಮತ್ತು ಶಮನ ಕೂಡ ಉಂಟಾಗಿದೆ. ಹೀಗಾಗಿ ಇದನ್ನ ಯಾವ ರೀತಿಯಾಗಿ ಇಲ್ಲಿನ ಮುಖಂಡರು ಒಂದು ಶಮನವನ್ನ ಸರಿಪಡಿಸ್ತಾರೆ ಅನ್ನೋದು ಸಾಕಷ್ಟು ಒಂದು ಸಾರ್ವಜನಿಕ ವಲಯಗಳಲ್ಲಿ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಓಕೆ ಮುರುಗೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಂಕ್ಷಿಪ್ತ ಮಾಹಿತಿಗಾಗಿ.